ಸೊ ಸೈಟ್ನ ಎಷ್ಟು ನೀಟಾಗಿ ಇಟ್ಕೊಂಡಾರ ಅಂತಂದರೆ ಧೂಳೆಲ್ಲ ಏನು ಕಾಂಕ್ರೀಟ್ ಹಾಕೋ ಮಷಿನ್ ಅದು ಅಂದ್ರೆ ಮೂವ್ ಮಾಡೋ ಮಷಿನ್. ಎಲ್ರಿಗೂ ನಮಸ್ಕಾರ. ಜಪಾನಿಂದ ಇದು ಜಪಾನಲ್ಲಿ ಕನ್ಸ್ಟ್ರಕ್ಷನ್ ಸೈಟ್. ಸೊ ಇಲ್ಲೊಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಸೊ ಯಾವ ರೀತಿ ಇದೆ ನೋಡಿ. ಇಲ್ಲೊಂದು JCB ಕ್ಲೀನ್ ಮಾಡ್ತಾ ಐತಿ, ಅವ್ರಿಗೊಬ್ಬ ಸಪೋರ್ಟಿಂಗ್ ಅದರಲ್ಲಿ. ಅಲ್ಲೊಂದು JCB ಮಣ್ಣು ಕ್ಲೀನ್ ಮಾಡೋಕ್ಕೆ ಮಣ್ಣು ತೆಗಿಯಾಕತ್ತೈತಿ. ಕೆಳಗಡೆ ರೋಡ್ ಮಾಡ್ಕೊಂಡಿರ್ತಾರೆ ಇದೆಲ್ಲ ನೋಡಿ. ಫ್ಲ್ಯಾಟ್ ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಬಂದವರಿಗೆ ಪಾರ್ಕ್ ಮಾಡ್ಕೊಂಡ್ರೆ ಅಲ್ಲೊಂದು JCB ಐತಿ ನೋಡಿ. ಈ ಕಡೆ ಮಣ್ಣು ತೆಗಿತಾ ಇರ್ತಾರೆ. ಸೊ ಸೈಟ್ನ ಎಷ್ಟು ನೀಟಾಗಿ ಇಟ್ಕೊಂಡಾರ ಅಂತಂದರೆ ಧೂಳೆಲ್ಲ ಏನಿಲ್ಲ ನೋಡಿ. ಅದು ಆಫೀಸ್ ಅದು, ಅಲ್ಲಿ ಆಫೀಸ್ ಮಾಡ್ಕೊಂಡ್ರೆ ನೋಡಿ. ಕಬ್ಬಣದ ದಿನ ಕಟ್ಕೊಳಕತ್ತಾರೆ ನೆಕ್ಸ್ಟ್ ಇದಕ್ಕೆ ನೋಡಿ. ನೀಟ್ ಆ ಕಡೆ ಮಣ್ಣು ಇರ್ತದೆ ನೋಡಿ. ಕಾರ್ ಇದು ರೋಡ್ ಮಾಡ್ಕೊಂಡು ಕಬ್ಬಣ ಇಟ್ಟರೆ ನೋಡಿ. ಕಬ್ಬಣದ್ದೆಲ್ಲ ಕಬ್ಬಣ ಪ್ಲೇಟ್ಸ್ ಹಾಕಿದ್ದಾರೆ ತಪ್ಪನ್ನು ಅಡ್ಡಾಡಕ್ಕೆ ನೋಡಿ. ನೀಟಾಗೈತೆ ಸೈಟ್, ಮಾತ್ರ ಕ್ಲೀನ್ ಆಗೈತೆ. ಜಪಾನ್ನಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ಗಳೆಲ್ಲ ನೋಡಿ ಯಾವಾಗ ಮಾಡ್ತಾರೆ, ಸೊ ಯಾವಾಗ ಮುಗಿಯುತ್ತೆ, ಸೊ ಎಲ್ಲ ಮೆನ್ಷನ್ ಮಾಡಿರ್ತಾರೆ. 2026 ಸ್ಟಾರ್ಟ್ ಆಗಿ 28 2 ವರ್ಷ ಮುಗಿಬೇಕು. 2 ಇಯರ್ಸ್ ಪ್ರಾಜೆಕ್ಟ್. ಧೂಳಿಲ್ಲ ಏನಿಲ್ಲ. ಒಂದು ಕಾಂಕ್ರೀಟ್ ಹಾಕೋ ಮಷಿನ್ ಅದು ಅಂದ್ರೆ ಮೂವ್ ಮಾಡೋ ಮಷಿನ್. ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಅಲ್ಲಿ ಎಲ್ಲ ಪಾರ್ಕಿಂಗ್. ಕನ್ಸ್ಟ್ರಕ್ಷನ್ ಸೈಟ್ ಅಂದ್ರೆ ಹಂಗೆ ಇರ್ತಾವೆ, ನೀಟಾಗಿರ್ತಾವೆ. ಧೂಳಿಲ್ಲ, ಕ್ಲೀನಾಗಿ ಇಟ್ಟಿರ್ತಾರೆ. ಕ್ಲೀನಿಂಗ್ ಮಾತ್ರ ಭಾಳ ಮಾತ್ರ. ಎಲ್ಲ ನೀರು ಹಾಕಿ ನಿಂತ್ಕೊಂಡು ಕ್ಲೀನ್ ಮಾಡಿಟ್ಕೊಂಡ್ರೆ ಧೂಳಾದರೂ ಹೊಲ್ಸಾಬಾರ್ದು ಅಂತ ಅದು ರೆಡಿ ಅದಾರಲ್ರಿ ಎಲ್ಲ. ಹೀಗೆ ಯಾಕೆ ನೀಟ್ ರೋಡೆಲ್ಲ ಎಷ್ಟು ಕ್ಲೀನ್ ಅದಾವ. ಕನ್ಸ್ಟ್ರಕ್ಷನ್ ಸೈಟ್ ಇದ್ರೆ ಧೂಳಿಲ್ಲ ಏನಿಲ್ಲ, ನೀಟಾಗಿಟ್ಕೊಂಡ್ರೆ ಕ್ಲೀನಾಗೈತೆ ಒಟ್ಟು. ನಮ್ಮ ಕಡೆ ಹಂಗೆ ಬಾಜು ಮನೆಗಳೆಲ್ಲ ಧೂಳು ಎದ್ದು ಹೋಗಿರ್ತಾವೆ ನೋಡಿ. ಆ ಧೂಳಿಗೆ ಕ್ಲೀನಾಗಿ ಇಟ್ಟಿರಂಗಿಲ್ಲ. ನಾವೇನು ಭಾಳ ಕಲಿಯೋದೈತಿ ಅವರಿಂದ. ಕನೆಕ್ಟ್ ಅಲ್ಲೊಬ್ಬ ನಿಂತ್ಕೊಂಡ್ರೆ ಸೊ ಹೋಗೋರು ಬರೋರು ಹೇಳಕ್ಕೆ ನೋಡಿ ನೀಟಾಗಿ ನೋಡಿ. ಅವ ನೆಕ್ಸ್ಟ್ ಎಲ್ಲ ಸೈಟ್ ಸುತ್ತಲೂ ಕಟ್ಕೊಂಡ್ರೆ ಎಂತದ ಕಂಪೌಂಡ್ ಟೈಪ್ ಟೆಂಪ್ರರಿ ಇದು ರೀತಿ. ಇದು ಜಪಾನಿಗೆ ಎಲ್ಲ ಕಡೆ ರೂಲ್ಸ್ ಮಾತ್ರ ನೀಟಾಗಿ ಫಾಲೋ ಮಾಡ್ತಾರೆ. ಸ್ವಲ್ಪ ಜನಗಳಿಗೆ ಮಾತ್ರ ತೊಂದರೆ ಆಗಬಾರ್ದು ಯಾವಾಗಲೂ.